ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್. UI ಸಿನಿಮಾದ ಹೊಸ ಅಪ್ಡೇಟ್. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಡೇಟ್ ಪೋಸ್ಟ್ ಪೋನ್. ಹಾಗಾದ್ರೆ ಹೊಸ ಡೇಟ್ ಯಾವಾಗ? ಹಾಗೂ ನಟಿ ರಚಿತಾ ರಾಮ್ ಅವರ ಹೊಸ ಸಿನಿಮಾ ಮುಹೂರ್ತ ಮತ್ತು ಇನ್ನೂ ಹಲವಾರು ಸಿನಿಮಾ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ವಿಡಿಯೋದ ಮೊದಲ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಸ್ಯಾಂಡಲ್ವುಡ್ನಲ್ಲಿ ಒಂದು ವಿಭಿನ್ನ ಕಾಂಬಿನೇಷನ್, ಅಂದ್ರೆ ಅದು ರಮೇಶ್ ಅರವಿಂದ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಾಂಬಿನೇಷನ್ ಅಂತ ಹೇಳ್ತೀನಿ. ಈ ಇಬ್ಬರು ನಟರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಆ ಒಂದು ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಅಂಡ್ ಈ ಟೀಸರ್ ನಲ್ಲಿ ತುಂಬಾ ವಿಷಯಗಳನ್ನು ಹೇಳಿದ್ದಾರೆ ನಿರ್ದೇಶಕರು. ಟೀಸರ್ ಅಂತೂ ಸೊಗಸಾಗಿದೆ. ಗಣೇಶ್ ಮತ್ತು ರಮೇಶ್ ಅವರು ಡೈಲಾಗೇ ಇಲ್ಲದೆ 3 ನಿಮಿಷದ ಟೀಸರ್ ನಲ್ಲಿ ಕತೆ ಹೇಳಿದ್ದಾರೆ. ಆಡಿಯನ್ಸ್ಗೆ ಕಾಡೋ ಹಾಗೆ ನಟನೆ ಮಾಡಿದ್ದಾರೆ. ಇನ್ನು ಈ ಒಂದು ಸಿನಿಮಾಗೆ ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಟೈಟಲ್ ಫಿಕ್ಸ್ ಮಾಡಿದ್ದಾರೆ. ಇದರ ಡೀಟೇಲಿಂಗ್ ವಿಡಿಯೋನ ಆದಷ್ಟು ಬೇಗ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ನಟ ನೆನಪಿರಲಿ ಪ್ರೇಮ್ ಅವರ ಮಗಳು ಟಗರು ಪಲ್ಯ ಸಿನಿಮಾದ ನಂತರ ಬೇರೆ ಯಾವ ಸಿನಿಮಾಗಳನ್ನು ಒಪ್ಪಿಕೊಂಡಿರಲಿಲ್ಲ ಅಥವಾ ಅವಕಾಶ ಇರಲಿಲ್ಲವಾ ಗೊತ್ತಿಲ್ಲ. ಬಟ್ ಇವಾಗ ಪುನೀತ್ ರಾಜ್ಕುಮಾರ್ ಅವರ ಆಕಾಶ್, ಅರಸು ಅಂತಹ ಸೂಪರ್ ಹಿಟ್ ಸಿನಿಮಾಗಳ ನಿರ್ದೇಶಕ ಮಹೇಶ್ ಬಾಬು ಅವರ ಮುಂದಿನ ಸಿನಿಮಾಗೆ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಸಿನಿಮಾಗೆ ಅಮ್ಮ ಅಂತ ಟೈಟಲ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅಂಡ್ ಸಿನಿಮಾಗೆ ಸ್ಮೈಲ್ ಗುರು ರಕ್ಷಿತ್ ನಾಯಕನಾದ್ರೆ ಜೆರುಷಾ ಅವರು ಮತ್ತೊಬ್ಬ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದು, ಸ್ಮೈಲ್ ಗುರು ರಕ್ಷಿತ್ ಅವರೇ ಸಿನಿಮಾಗೆ ಕಥೆಯನ್ನ ಬರೆದಿದ್ದು, ಸತೀಶ್ ಚಂದ್ರಯ್ಯ ಸಿನಿಮಾಗೆ ಎಡಿಟರ್ ಆಗಿದ್ರೆ, ಇನ್ನ ಮಹೇಶ್ ಬಾಬು ಅವರ ಈ ಅಮ್ಮ ಸಿನಿಮಾಗೆ ಅನೂಪ್ ಸಿಳಿನ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ದು, ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಅಂದರೆ ಅದು ರುಕ್ಮಿಣಿ ವಸಂತ. ಈ ಒಂದು ಸಿನಿಮಾದಲ್ಲಿ ರಂಗಾಯಣ ರಘು ಮತ್ತು ಶ್ರೀರಾಮ್ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಗೌರಿ ಗಣೇಶ ಹಬ್ಬದ ಹಾಗೂ ಶ್ರೀರಾಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದೆ ಸಿನಿಮಾ ತಂಡ. ಅಂಡ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಿರೋದು ಮನೋಜ್ ಕುಮಾರ್ ಅವರು. ಇನ್ನು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಿದೆ ಅಂತ ಹೇಳ್ತೀನಿ. ನಟ ಜಯೀದ್ ಖಾನ್ ಅಭಿನಯದ ಅವರ 2ನೇ ಸಿನಿಮಾ ಕಲ್ಟ್. ಅಂಡ್ ಈ ಒಂದು ಸಿನಿಮಾವನ್ನ ಉಪಾಧ್ಯಕ್ಷ ಸಿನಿಮಾದ ನಿರ್ದೇಶಕ ಅನಿಲ್ ಕುಮಾರ್ ಅವರು ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದ ನಾಯಕಿಯಾಗಿ ರಚಿತಾ ರಾಮ್ ಅವರ ಎಂಟ್ರಿ ಆದ ಬೆನ್ನಲ್ಲೇ ಮತ್ತೊಬ್ಬ ನಾಯಕಿ ಮಾಳವಿಕಾ ವಸುಪಾಲ್ ಅವರ ಎಂಟ್ರಿ ಆಗಿದೆ. ಅಂಡ್ ಗೌರಿ ಗಣೇಶ ಹಬ್ಬದ ವಿಶೇಷ ದಿನದಂದು ಸಿನಿಮಾದ ಮುಹೂರ್ತ ಸಮಾರಂಭ ನೆರವೇರಿದ್ದು, ಸಿನಿಮಾದ ಚಿತ್ರೀಕರಣಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಚಿತ್ರೀಕರಣ ಶುರುವಾಗಿದೆ. ಇನ್ನ ಆರಾಮ್ ಅರವಿಂದ ಸ್ವಾಮಿ ಒಂದೇ ತರದ ಸಿನಿಮಾಗಳನ್ನ ಮಾಡ್ತಾ ಇದ್ದ ನಟ ಅನೀಶ್ ಅವರು ಔಟ್ ಆಫ್ ದ ಬಾಕ್ಸ್ ಒಂದು ಬೇರೆ ತರದ ಸಿನಿಮಾ ಮಾಡಬೇಕು ಅಂತ ಇವಾಗ ಆರಾಮ್ ಅರವಿಂದ ಸ್ವಾಮಿ ಸಿನಿಮಾ ಮಾಡ್ತಿದ್ದಾರೆ. ಅಂಡ್ ಸಿನಿಮಾಗೆ ನಾಯಕಿಯಾಗಿ ಮಿಲನಾ ನಾಗರಾಜ್ ಅವರು ಗೀತಾ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದು, ನಮ್ಗಣಿ ಬಿ ಕಂಪಾಸ್ ಮತ್ತು ಗಜಾನನ ಅಂಡ್ ಗ್ಯಾಂಗ್ ಸಿನಿಮಾದ ನಂತರ ಅಭಿಷೇಕ್ ಶೆಟ್ಟಿ ಅವರು ಆರಾಮ್ ಅರವಿಂದ ಸ್ವಾಮಿ ಸಿನಿಮಾವನ್ನ ಅನೀಶ್ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಜೊತೆಗೆ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೂಡ. ಹಾಗೂ ಆರಾಮ್ ಅರವಿಂದ ಸ್ವಾಮಿ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿದ್ದು, ಇದೇ ನವೆಂಬರ್ನಲ್ಲಿ ರಿಲೀಸ್ ಮಾಡೋದಾಗಿ ಅಧಿಕೃತವಾಗಿ ಸಿನಿಮಾ ತಂಡ ಅನೌನ್ಸ್ ಮಾಡಿದೆ. ರಿಯಲ್ ಸ್ಟಾರ್ ಉಪೇಂದ್ರ, ದಾಮಿನಿ, ಪ್ರೇಮ ಮತ್ತು ರವೀನಾ ಟಂಡನ್ ನಟನೆಯ ಸೂಪರ್ ಹಿಟ್ ಕಲ್ಟ್ ಸಿನಿಮಾ ಉಪೇಂದ್ರ. ಈ ಒಂದು ಸಿನಿಮಾ ಇವಾಗ 7.1 ಡಿಜಿಟಲ್ ಸೌಂಡ್ ಜೊತೆಗೆ ಸಿನಿಮಾ ಡಿಜಿಟಲ್ ಇಂಟರ್ಮಿಡಿಯೇಟ್ ಮಾಡಿ ಹೊಸ ಪ್ರಿಂಟ್ ಜೊತೆ ಸಿನಿಮಾ ಇದೇ ಸೆಪ್ಟೆಂಬರ್ 20ಕ್ಕೆ ಉಪೇಂದ್ರ ಅವರ ಬರ್ತ್ಡೇಗೆ ಹಾಗೂ ಜೊತೆಗೆ ಉಪೇಂದ್ರ ಸಿನಿಮಾ ರಿಲೀಸ್ ಆಗಿ 25 ವರ್ಷ ಪೂರೈಸಿದ ವಿಶೇಷ ಸಂದರ್ಭಕ್ಕೆ ಸಿನಿಮಾ ರಿಲೀಸ್ ಕಾಣ್ತಿದೆ. ಇನ್ನು ಉಪೇಂದ್ರ ಅವರ ಬಹು ನಿರೀಕ್ಷೆಯ ಸಿನಿಮಾ UI ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ, ಇನ್ನು ಮುಂದೆ ಸಿನಿಮಾದಲ್ಲಿ ಯಾರೆಲ್ಲ ಅಭಿನಯಿಸಿದ್ದಾರೆ ಅನ್ನೋದನ್ನ ಅಪ್ಡೇಟ್ ಕೊಡ್ತಾರಂತೆ ಸಿನಿಮಾ ತಂಡ. ಅದರ ಮೊದಲ ಭಾಗವಾಗಿ UI ಸಿನಿಮಾದ ಇನ್ನೊಬ್ಬ ಕಲಾವಿದೆಯ ಎಂಟ್ರಿ ಆಗಿದೆ. ಅಂದರೆ UI ದ ಮೂವಿ ಸಿನಿಮಾದಲ್ಲಿ ನಟಿ ಸನ್ನಿ ಲಿಯೋನ್ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಅನೌನ್ಸ್ಮೆಂಟ್ ಪೋಸ್ಟರ್ ಒಂದನ್ನು ಸಿನಿಮಾ ತಂಡ ನಿನ್ನೆ ತಾನೇ ರಿಲೀಸ್ ಮಾಡಿದೆ. ಸನ್ನಿ ಲಿಯೋನ್ ಸಿನಿಮಾದಲ್ಲಿ ಇರೋದನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಸಿನಿಮಾ ತಂಡ. ಇನ್ನು ಸಿನಿಮಾ ಇದೇ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ದಿನಾಂಕವನ್ನ ಇನ್ನೂ ಹೇಳಿಲ್ಲ. ಅದಕ್ಕಾಗಿ ಫ್ಯಾನ್ಸ್ ಎಲ್ಲ ವೇಟಿಂಗ್ ಅಂತ ಹೇಳ್ತೀನಿ. ನಟ ಕೋಮಲ್ ಕುಮಾರ್ ಅಭಿನಯದ ಯಲಾ ಕುನ್ನಿ ಮೇರಾ ನಾಮ್ ವಜ್ರಮುನಿ ಸಿನಿಮಾ ತಂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಹೊಸ ಪೋಸ್ಟರ್ನ ರಿಲೀಸ್ ಮಾಡಿದ್ದು, ಹಿರಿಯ ಕಲಾವಿದ ವಜ್ರಮುನಿ ಅವರನ್ನ ಹೋಲುವ ಗೆಟಪ್ನಲ್ಲಿ ಕೋಮಲ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದು, ಪೋಸ್ಟರ್
ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾವನ್ನ NR ಪ್ರದೀಪ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದು ಕ್ರಿಯೇಟಿವ್ ಛಾಯಾಗ್ರಾಹಕ ಅಂತಾನೆ ಇಂಡಸ್ಟ್ರಿಯಲ್ಲಿ ಕರೆಸಿಕೊಳ್ಳೋ S ಆಲೇಶ್ ಅವರು ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದು, ದೀಪು S ಕುಮಾರ್ ಅವರ ಎಡಿಟಿಂಗ್ ಸಿನಿಮಾ ಇದ್ದು ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಮೂಡಿಸಿದೆ. ಅಂಡ್ ಸಿನಿಮಾದ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳನ್ನ ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಪ್ರಮೋಷನ್ ಅನ್ನ ಶುರು ಮಾಡೋ ಪ್ಲಾನಿಂಗ್ ನಲ್ಲಿದೆ ಸಿನಿಮಾ ತಂಡ ಅಂತ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜುಗಾರಿ ಕ್ರಾಸ್, ಪೂರ್ಣಚಂದ್ರ ತೇಜಸ್ವಿ ಅವರ ಅದ್ಭುತವಾದ ನಾವೆಲ್. ಜುಗಾರಿ ಕ್ರಾಸ್ ಅನ್ನ ಈ ಹಿಂದೆ ತುಂಬಾ ಜನ ನಿರ್ದೇಶಕರು ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ರು, ಯಾಕೋ ಸಾಧ್ಯವಾಗಿರಲಿಲ್ಲ. ಅಂಡ್ ಇವಾಗ ನಿರ್ದೇಶಕ ಗುರುದತ್ ಗಾಣಿಗ ಈ ಒಂದು ಸಿನಿಮಾವನ್ನ ಮಾಡೋದಾಗಿ ಮುಂದೆ ಬಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಜುಗಾರಿ ಕ್ರಾಸ್ ಹಿಸ್ಟ್ರಿ ಆಫ್ ದ ಬ್ಲಡಿ ಸ್ಟೋನ್ ಅಂತ ಟ್ಯಾಗ್ ಲೈನ್ ಹಾಕಿರೋ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಿದ್ದಾರೆ. ಪೋಸ್ಟರ್ ಇಂಪ್ರೆಸಿವ್ ಆಗಿದೆ. ಇನ್ನು ಮೇನ್ ಲೀಡ್ ನಲ್ಲಿ ಯಾರು ಕಾಣಿಸಿಕೊಳ್ಳಲಿದ್ದಾರೆ, ಜುಗಾರಿ ಕ್ರಾಸ್ ನಲ್ಲಿ ಬರುವ ಪಾತ್ರಗಳಿಗೆ ಯಾರೆಲ್ಲ ಜೀವ ತುಂಬಲಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಜಾಸ್ತಿ ಇದೆ. ಸಿನಿಮಾದ ಇನ್ನಷ್ಟು ಮಾಹಿತಿ ಸದ್ಯದಲ್ಲೇ ಸಿಗಲಿದೆ. ಅಂಡ್ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬರಲಿ ಅಂತ ಕೇಳ್ಕೊಳ್ತೀನಿ. ಸಲಗ ಮತ್ತು ಭೀಮಾ ಸಿನಿಮಾಗಳ ನಂತರ ದುನಿಯಾ ವಿಜಯ್ ಅವರ ಮುಂದಿನ ನಿರ್ದೇಶನದ ಸಿನಿಮಾ ಯಾವುದು ಅನ್ನೋದಕ್ಕೆ ಉತ್ತರವಾಗಿ ನಿನ್ನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೊಸ ಸಿನಿಮಾ ಸಿಟಿ ಲೈಟ್ ಜವಾಬ್ದಾರಿ ಹಾಗೂ ದೀಪಗಳು ಅನ್ನೋ ಸಬ್ ಟೈಟಲ್ ನೊಂದಿಗೆ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಸಿನಿಮಾದ ರಚನೆ ಮತ್ತು ನಿರ್ದೇಶನವನ್ನ ದುನಿಯಾ ವಿಜಯ್ ಅವರೇ ಮಾಡ್ತಾ ಇದ್ದು ತಮ್ಮ ಮಗಳು ಮೋನಿಶಾ ವಿಜಯ್ ಕುಮಾರ್ ಅವರನ್ನ ಈ ಸಿನಿಮಾದ ಮೂಲಕ ಕನ್ನಡ ಬೆಳ್ಳಿ ತೆರೆಗೆ ಪರಿಚಯಿಸುತ್ತಿದ್ದಾರೆ. ಅಂಡ್ ಸಿನಿಮಾಗೆ ದುನಿಯಾ ವಿಜಯ್ ಅವರ ಜೊತೆ ಈ ಹಿಂದಿನ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಟೆಕ್ನಿಷಿಯನ್ಸ್ ಕೆಲಸ ಮಾಡೋದು ಕನ್ಫರ್ಮ್ ಅಂತ ಹೇಳ್ತೀನಿ. ನಟ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರೋ ಮುಂದಿನ ಸಿನಿಮಾ ಜಸ್ಟ್ ಮ್ಯಾರಿಡ್. ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ಸ್ಯಾಂಡಲ್ವುಡ್ ನ ಲೇಡಿ ಮ್ಯೂಸಿಕ್ ಡೈರೆಕ್ಟರ್ CR ಬಾಬಿ ಅವರು. ಅಂಡ್ ಈ ಸಿನಿಮಾಗೆ ಅಜ್ನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಿನಿಮಾ ತಂಡ ಒಂದು ಹೊಸ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಅಂಡ್ ಸಿನಿಮಾವನ್ನ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡೋ ಪ್ಲಾನಿಂಗ್ ಅನ್ನ ಮಾಡಿದೆ ಸಿನಿಮಾ ತಂಡ. ಇನ್ನು ಮುಂದಿನ ಮೇನ್ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ನಿನ್ನೆ ಅಂದರೆ ಸೆಪ್ಟೆಂಬರ್ 8ಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಾಗಿ ಈ ಹಿಂದೆ ಹೇಳಲಾಗಿತ್ತು. ಆದರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಸಿನಿಮಾ ತಂಡ ಪೋಸ್ಟ್ಪೋನ್ ಮಾಡಿದೆ. ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಮಾಡೋ ಪ್ಲಾನ್ ಅನ್ನ ಈ ಹಿಂದೆ ಚಿತ್ರತಂಡ ಮಾಡಿತ್ತು. ಆದರೆ ಇವಾಗ ನಿನ್ನೆ ಆಗಬೇಕಿದ್ದ ರಿಲೀಸ್ ಅನೌನ್ಸ್ಮೆಂಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಸಿನಿಮಾದ ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ಇನ್ನೇನು ಸಿನಿಮಾ ರಿಲೀಸ್ಗೆ ಕೆಲವು ದಿನಗಳಿದ್ದು ಚಿತ್ರದ ಪ್ರಚಾರ ಕಾರ್ಯ ಕೂಡ ಶುರುವಾಗಿಲ್ಲ. ಇನ್ನು ಈ ಹಿಂದೆ ಕನ್ಫರ್ಮ್ ಆಗಿದ್ದ ಸೆಪ್ಟೆಂಬರ್ 27ಕ್ಕೆ ತೆಲುಗಿನ NTR ಅವರ ದೇವರ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಮುಂದಕ್ಕೆ ಹೋಗಿರುವ ಮ್ಯಾಕ್ಸ್ ಒಂದು ಒಳ್ಳೆಯ ದಿನದಂದು ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಈ ವಾರ ಕೂಡ ಸ್ಯಾಂಡಲ್ವುಡ್ ನಲ್ಲಿ 3 ಸಿನಿಮಾಗಳು ರಿಲೀಸ್ ಆಗಿದ್ದು ಎ ಡೇ ಇನ್ ಡಾಲರ್ಸ್ ಪೇಟೆ ಮತ್ತು ಅನ್ನ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾಗಳು ರಿಲೀಸ್ ಆಗಿದ್ದು ನಿಮಗೆ ಇಷ್ಟವಾದ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾ ಚಿತ್ರರಂಗದ ಬೆಳವಣಿಗೆಯಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ತಾ ಇದಿಷ್ಟು ಹೊಸ ಸಿನಿಮಾಗಳ ಹೊಸ ಅಪ್ಡೇಟ್ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಹಾಕಿ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.